ಬೇರೆ ದೇಶಗಳಲ್ಲಿ ಕತೆ ಕಾದಂಬರಿ ನಾಟಕ ಅಂತ ಏನು ಸೃಜನಶೀಲ ಅಂತ ಇಲ್ಲಿ ಹೇಳ್ತಾರಲ್ಲ, ಅವಕ್ಕೆ ಹೊರ ದೇಶದಲ್ಲಿ ಬೆಲೆ ಅಷ್ಟಿಲ್ಲ. ಬರೆದವರಿಗೆ ಕಮ್ಯುನಿಸ್ಟ್ ಅಲ್ಲ ಅವರು, ಏನ್ ಮೂರ್ತಿರಾಯರು ಪರಮ ಆಸ್ತಿಕರು ಅಲ್ಲ. ಎಲ್ಲವನ್ನೂ ಕೂಡ ಅವರು ಚಿಕಿತ್ಸಕ ಮನೋಧರ್ಮದಲ್ಲಿ ನೋಡ್ತಾ ಇದ್ರು. ಗಂಭೀರವಾಗಿ ಹೇಳ್ತಾ ಇದ್ದೀನಿ, ವಾಟಾಳ್ ನಾಗರಾಜ್ ಇಂಥವ್ರೆಲ್ಲ ನೀವು ಇಷ್ಟ, ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ವಂಶದ ಯಾರು ದೊಡ್ಡವ್ರ ಹೆಸರು ಹೇಳ್ರಿ, ನಿಮ್ಮ ಹೆಸರು ನೀವೇ ಶ್ರೀಮತಿ ವಾಟಾಳ್ ನಾಗರಾಜು ಅಂತ ಬರೆಸಿದ್ರಲ್ಲ. ನಾನು ಅಲ್ಲಿದ್ದಾಗ ಜನ ಎಲ್ಲ ಕ್ಯಾಕರ್ಸ್ ಹೋಗಿದಿ, ಕೊನೆಗೆ ಶ್ರೀಮತಿ ಅಂತ ಬರಿ ಹಾಕಿದ್ದೀನಿ. ಇನ್ವಿಟೇಷನ್ ಮದುವೆ ಆಹ್ವಾನ ಪತ್ರಿಕೆ ಅಲ್ರಿ. ಅವ್ರು ಇಲ್ಲಿ ಬಂದು ಒಂದು ತೋಟ ತಗೊಂಡಿದ್ದಾಗ ಅವ್ರ ಮಗಳು ದಾರಿನಲ್ಲಿ ಓಡಾಡುವಾಗ ಆ ಕಾನನದಲ್ಲಿ, ಕಾಡಿನಲ್ಲಿ, ಅರಣ್ಯದಲ್ಲಿ ಅಲ್ಲೆಲ್ಲ ಓಡುವಾಗ ಒಬ್ಬ ಐರನ್ ಮಾಡುವ ಹುಡುಗನ ನೋಡಿ ಆ ಹುಡುಗಿ, ನಾನು ನಿನ್ನ ಮದುವೆ ಆಗಬೇಕು ಅಂತಿದ್ದೀನಿ, ನೀನು ನನ್ನ ಮದುವೆ ಆಗ್ತೀಯಾ? ಈಗ ಏನು ಮೂರ್ತಿರಾಯರು ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಆಮೇಲೆ ನನ್ನ ತಿಳುವಳಿಕೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅದು ಬೇರೆ ಹೆಸರೇನೋ ಇತ್ತದು, ಕನ್ನಡ ಇಲಾಖೆ ಅಥವಾ ಏನೋ ಇತ್ತು. ಅದಕ್ಕೆ ಮೊದಲನೇ ಡೈರೆಕ್ಟರ್ ಅವರು, ನಿರ್ದೇಶಕರು ಆಗಿದ್ದರು. ಆಕಾಶವಾಣಿಲೂ ಅವ್ರನ್ನ ಹಿರಿಯರನ್ನ ಅಂತ ಬಳಸ್ಕೊಂಡಿದ್ರು. 100 ವರ್ಷಗಳ ಕಾಲ ಇದ್ದಂಥ ಮಹಾನುಭಾವರಲ್ಲಿ ಏನು ಮೂರ್ತಿರಾಯರು. ಕುಳ್ಳಿಕೆ ಯಾವಾಗಲೂ ಒಂದು ಪಂಚೆ, ಒಂದು ಪೂರ್ಣ ಒಂದು ಶರ್ಟು, ಆಮೇಲೆ ಟವಲ್ಲು. ಈ ಇಸ್ರೋ ಲೇಔಟಲ್ಲಿ ಅವರ ಮಗನ ಮನೆ ಇದ್ದಿದ್ದು. ಆಮೇಲೆ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದ್ದರು ಅವರು. ನಾನು ಅವರಿಗೆ ಬಹಳ ನಿಕಟವಾಗಿದ್ದೆ. ಅದಕ್ಕೆ ಕಾರಣ ಏನು ಅಂತಂದರೆ, ನಾನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮನೆ ಇದೆಯಲ್ಲ, ಅಲ್ಲಿಂದ ಒಂದು 4-5 ಕಿಲೋಮೀಟ್ರಿಗೆ ಅಕ್ಕೆಬಾಳು ಬರುತ್ತೆ. ಅವರು ಅಕ್ಕೆಬಾಳ್ನವರು. ಏನು ಮೂರ್ತಿರಾಯರು ಅಕ್ಕೆಬಾಳು ಮೂರ್ತಿರಾವ್ ಅಂತಾನೆ. ಏನಂದ್ರೆ ಏನು ಬರುತ್ತೆ. ದೇಶ ವಿದೇಶಕ್ಕೆಲ್ಲ ಹೋಗಿದ್ದು. ಅಮೆರಿಕ ಬಗ್ಗೆ ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ, ಪ್ರವಾಸದ ಪುಸ್ತಕದಲ್ಲಿ ಅದು ಕೂಡ ಒಂದು. ಆದರೆ ಅವರು ನನ್ನ ಓದಿನ ಇದರಲ್ಲೇ ಹೇಳೋದಾದ್ರೆ, ಬೇರೆ ದೇಶಗಳಲ್ಲಿ ಕತೆ ಕಾದಂಬರಿ ನಾಟಕ ಅಂತ ಏನು ಸೃಜನಶೀಲ ಅಂತ ಇಲ್ಲಿ ಹೇಳ್ತಾರಲ್ಲ, ಅವಕ್ಕೆ ಹೊರ ದೇಶದಲ್ಲಿ ಬೆಲೆ ಅಷ್ಟಿಲ್ಲ ಬರೆದವರಿಗೆ. ಕಾರಣ ಏನು ಅಂದ್ರೆ, ವೈಚಾರಿಕ ಸಾಹಿತ್ಯಕ್ಕೆ ಅಲ್ಲಿ ವಿಪರೀತ ಬೆಲೆ ಇದೆ. ಉದಾಹರಣೆ ತಕ್ಷಣ ಕೇಳ್ಬೋದು ಅಂದ್ರೆ ಬರ್ಟನ್ ರಜಲ್ ತರ, ಅವ್ರು ಒಂದು ಕತೆ ಬರೆದಿಲ್ಲ, ಕಾದಂಬರಿ ಬರೆದಿಲ್ಲ, ಏನೂ ಇಲ್ಲ. ಆತನ ವೈಚಾರಿಕ ಗ್ರಂಥಗಳು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದಂತ. ಏನ್ ಮುಡ್ತಾರೆ ಹಾಗೆ ಮಾಡ್ಬೋದು. ಕನ್ನಡದಲ್ಲಿ ಲಲಿತ ಪ್ರಬಂಧಕಾರರಲ್ಲಿ ಮೊದಲನೇ ಒಂದು 5 ಜನದ ಹೆಸರು ಹೇಳಯ್ಯ ಅಂದ್ರೆ ಅದರಲ್ಲಿ ಏನ್ ಮೂರ್ತಿರಾಯರು ಒಬ್ಬರು. ಆಮೇಲೆ ಕಸ್ತೂರಿ ಅವರು ಬರ್ತಾರೆ, ನಾ ಕಸ್ತೂರಿ ಮಾತಾಡೋಣ, ಗುರು ರಾಮಸ್ವಾಮಿ ಅಯ್ಯಂಗಾರ್ ಬರ್ತಾರೆ, ಹೀಗೆ. ಆದ್ರೆ ಏನ್ ಮೂರ್ತಿರಾಯರದು ವಿಚಾರಪೂರಿತವಾದ ಲಲಿತ ಪ್ರಬಂಧ. ಕೇವಲ ಲಲಿತ ಪ್ರಬಂಧಕ್ಕಾಗಿ ಪ್ರಬಂಧ ಅಲ್ಲ. ಜೋಕ್ ಅವರು ಈಗ ಉದಾಹರಣೆ, ನಾ ಕಸ್ತೂರಿಯಲ್ಲಿ ನೀವು ವೈಚಾರಿಕತೆಯನ್ನು ನೀವು ಬಯಸಕ್ಕಾಗಲ್ಲ. ಓದು ಮಜಾ, ಓದು ಅಷ್ಟೇ ಚೆನ್ನಾಗಿ ಓದ್ಬೋದು. ಹಂಗೆ ಮಾಡಿದ್ರು. ಆಮೇಲೆ ಗೊರೂರಲ್ಲಿ ಬರೀ ಹಳ್ಳಿಯ ಚಿತ್ರಗಳು, ತಮಾಷೆಗಳು, ಇನ್ನೊಂದು ಪ್ರಬುದ್ಧವಾದ ಒಂದು ಇದು ಅಂತಂದ್ರೆ ಲಲಿತ ಪ್ರಬಂಧ ಅಂತಂದ್ರೆ ಅದು ಏನು ಮೂರ್ತಿರಾಯರದೆ. ಹಗಲು ಕನಸುಗಳು ಇತ್ಯಾದಿ ಪುಸ್ತಕಗಳನ್ನು ಬರೆದಾರೆ. ಇಲ್ಲೊಂದು ಸೋಜಿಗದ ವಿಚಾರ ಏನು ಅಂದರೆ, ಅವರು ಸುಮಾರು 60 ವರ್ಷದವರೆಗೆ ಅಷ್ಟು ಸೀರಿಯಸ್ ಆಗಿ ಸಾಹಿತ್ಯ ಬರೆದಿಲ್ಲ. ಆಮೇಲೆ ಶುರು ಮಾಡ್ಕೊಂಬಿಟ್ರು ಅವರು. ಬಹಳ ಬರೆದಿದ್ದಾರೆ, ಬಹಳ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದ್ದು ದೇವರು ಪುಸ್ತಕ. ಅದಕ್ಕೆ ಪಂಪ ಪ್ರಶಸ್ತಿನೋ ಏನೋ, ಪ್ರಶಸ್ತಿಯಿಂದ ಯಾವ ಪುಸ್ತಕನೂ ನಾವು ಮಾತಾಡಬಾರ್ದು, ಉಪಯೋಗ ಇಲ್ಲ. ಅದರಲ್ಲೂ ವರ್ತಮಾನದಲ್ಲಿ ಹೌದೌದು, ಏನು ಉಪಯೋಗ ಇಲ್ಲ. ದೇವರು ಅನ್ನೋದು ಎಷ್ಟೋ ಪ್ರತಿಗಳು. ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವರು ಪರಮ ನಾಸ್ತಿಕರು ಅಲ್ಲ, ಕಮ್ಯುನಿಸ್ಟ್ ಅಲ್ಲ. ಅವರು ಏನ್ ಮೂರ್ತಿರಾಯರು ಪರಮ ಆಸ್ತಿಕರು ಅಲ್ಲ. ಎಲ್ಲವನ್ನೂ ಕೂಡ ಅವರು ಚಿಕಿತ್ಸಕ ಮನೋಧರ್ಮದಲ್ಲಿ ನೋಡ್ತಾ ಇದ್ರು. ಇದು ಅಗತ್ಯ ಇದೆಯೇ, ಇದು ಬೇಕೇ, ಇದು ಬೇಡವೇ, ದೇವರಿದ್ರೆ ಹೇಗಿರ್ತಾನೆ, ಯಾಕೆ ಅವನ್ ಕಟ್ಕೊಂಡು ನಮ್ಗೇನಾಗಬೇಕು, ನಾವು ಅವನಿಗೇನು, ಈ ಬಗೆಯ ಒಂದು ಇದೆಯಲ್ಲ ವೈಚಾರಿಕತೆಯನ್ನು ಬೆಳೆಸುವ ರೀತಿಯಲ್ಲಿ. ಅದು ಎಷ್ಟು ಅದ್ಭುತವಾದ ಪುಸ್ತಕ ಅಂದರೆ, ಅದನ್ನು ಇಂಗ್ಲೀಷಿಗೆ ಯಾರು ಮಾಡಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಇಂಗ್ಲೀಷಿನಲ್ಲಿಯೂ ಕೂಡ ಅದಕ್ಕೆ ಬಂದರೆ ಅದಕ್ಕೆ ಅತ್ಯುತ್ತಮವಾದ ಒಂದು ಓದುಗರು ಸಿಗ್ತಾರೆ ಅಂತ ನನ್ನ ಭಾವನೆ ಇವತ್ತಿಗೂ ಕೂಡ. ಆಮೇಲೆ ನಾನು ಯಾವುದೋ ಪ್ರಾರಂಭಕ್ಕೆ ನಾನು ಈ ಮೊದಲೇ ಹೇಳಬೇಕಾದ್ದು ಏನು ಅಂತಂದರೆ, ಈ ಥರ ಈ ಪರಿಚಯಗಳನ್ನ ಅಥವಾ ಅವ್ರ ಪರಿಚಯ ಅಲ್ಲ, ಏನು ಮೂರ್ತಿರಾಯರ ಪರಿಚಯ ನಾನು ಮಾಡ್ತಾ ಇಲ್ಲ, ಅವ್ರ ಪರಿಚಯದ ಬಗ್ಗೆ ಹೇಳ್ಕೊತಾ ಇರೋದು ನಾವು. ಈ ಕೆಲಸ ನಾನು ಹೇಗೆ ಶುರು ಮಾಡಿದೆ ಅಂದರೆ, ಮೊದಲು ನಾನು 67-68ರಲ್ಲಿ ಮಂಡ್ಯ ಜಿಲ್ಲೆಯ ಬರಹಗಾರರು ಅಂತ ಮಾಡಿದ್ದೆ, ಸೀರಿಯಲ್ಲಾಗಿ ಬಂತು. ಅದಾದಮೇಲೆ ಹಾಸನ ಜಿಲ್ಲೆ, ನಾನು ಜನ್ಮಿತ್ರದಲ್ಲಿದ್ದೆ, ಬರ್ತದೆ ಕೃಷ್ಣಮೂರ್ತಿ ಬಗ್ಗೆ ಮಾತಾಡಿದಾಗ. ಆಗ ಅವ್ರು ಬರೀ ನೀನು ಅಂತಂದರು. ನಾನು ಅವಾಗ ಯಾವ ಲೇಖಕರ ಹಾಸನದವರು ಅಂದರೆ ಸಾಕು, ಎಸ್ ವಿ ರಂಗಣ್ಣವರು ಹಾಸನದವರು.
ಭೈರಪ್ಪನವರು ಹಾಸನ ಜಿಲ್ಲೆಯವರು, ಈ ಥರ ಬರೆದ್ಬಿಟ್ಟಿದ್ದೀನಿ ಬೇಕಾಷ್ಟು. ಆದರೆ ನನಗೆ ಅವಾಗ ಅನ್ನಿಸ್ತು, ಇವ್ರು ಎಲ್ಲರನ್ನು ಪ್ರತ್ಯಕ್ಷ ನೋಡ್ದಾನೆ ಯಾಕೆ ಬರೀಬೇಕು? ಕರೆಕ್ಟ್. ಅವ್ರು ಹೇಗಿದ್ದಾರೆ, ಅವರ ಆಲೋಚನಾ ಕ್ರಮ ಏನು, ಅವ್ರ ವ್ಯಕ್ತಿತ್ವ ಏನು ಅಂತ ನಾವು ಇದು ಮಾಡೋಕ್ಕೆ ಅಂತ ನಾನು ಬಯಸಿದಾಗ ಬೆಂಗಳೂರು ಬರಹಗಾರರು ಬರೆದೆ. ಆಗ ಏನು ಮೂರ್ತಿರಾಯರ ಹೆಸರಿಗೆ ಒಂದು ಕಾರ್ಡ್ ಕಳಿಸಿದ್ದೆ. ಎಷ್ಟು ಆಗ 67-68ರಲ್ಲಿ ಆಗ ಎಷ್ಟು ಅದ್ಭುತವಾಗಿ ಇನ್ಲ್ಯಾಂಡ್ ಲೆಟರಲ್ಲಿ ಅವರು ಹಿಂದೆ ಮುಂದೆ ಎಲ್ಲ ಅವರು ಡಿಟೇಲ್ ಬರೆದಿದ್ದಾರೆ. ನಾನು ಏನೂ ಅಲ್ಲ, ಒಬ್ಬ ಅನಾಮಧೇಯ, ನಾನು ಕೇಳಿದ್ದೆ ಸಾಕು ಮಾಹಿತಿ ಅಂತ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಅದು ಅವರು ಬಯಸ್ತಾ ಇದ್ದಂಥ ಒಂದು ಶಿಸ್ತಿನ ಅಚ್ಚುಕಟ್ಟಿನ ಒಂದು ಬದುಕು. ಯಾವ ನನ್ನ ತಿಳುವಳಿಕೆ ಅವ್ರಿಗೇನು 3 ಅಡಿ ಇದ್ರ 4 ಅಡಿ ಇದ್ರು, ಮುಖನೂ ಕೂಡ ಒಂದು ಸ್ವಲ್ಪ ಒಂಥರ ಇದ್ದಂಗಿತ್ತು. ಅವರು ತುಂಬಿದ ಮುಖ, ಒಂದು ಸ್ವಲ್ಪ ವಾಲ್ದಾಗಿದ್ರು, ತುಂಬಿದ್ದಿತ್ತು. ಒಂದು ಶರ್ಟಿನ ಮೇಲೆ, ಫುಲ್ ಶರ್ಟಿನ ಮೇಲೆ ಒಂದು ಟವಲ್ ಹಾಕ್ಕೊಂಡು, ಆ ಥರ ಟವಲ್ ಹಾಕ್ಕೊಂಡು ಓಡಾಡಿದವ್ರು ನನಗೆ ನೋಡಿದ್ರೆ ಕಾವ್ಯಂ ರಾಘವಾಚಾರ್ಯರು ಒಬ್ಬರು, ಏನು ಮೂರ್ತಿರಾಯರು ಒಬ್ಬರು, ಈ ನಮ್ಮ ದೇವನೂರು ಮಹಾದೇವ ಯಾವ ಕಾರಣಕ್ಕಾಗಿ ಹಾಕೋತಾ ಇದ್ದಾರೋ ಟವಲ್ಲು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಟವಲ್ ಹಾಕ್ಕೊಂಡೆ, ಅಥವಾ ಟವಲ್ ಈ ಥರ ಅಲ್ಲ, ಸುಮ್ಮನೆ ಹೆಗಲ ಮೇಲೆ ಒಂದು ಟವಲ್ ಇರುತ್ತೆ ಅಷ್ಟೇ ಅವ್ರದ್ದು. ಇಷ್ಟು ಜನ ಈ ಟವಲ್ ಸಾಹಿತ್ಯಗಳು ಇವರೆಲ್ಲ, ಅದು ಇದ್ಬಿಡೋಣ. ಈಗೆಲ್ಲ ಟವೆಲ್ ಹಾಕುವ ಸಾಹಿತ್ಯ, ಟವಲ್ ಹಾಕುವ ಸಾಹಿತ್ಯಗಳು ಅಲ್ವಾ. ಆದರೆ ಏನು ಮೂರ್ತಿರಾಯರು ಬಹಳ ಪ್ರಬುದ್ಧವಾದ ವೈಚಾರಿಕ ಸಂಪತ್ತಿದ್ದವರು. ಶೇಕ್ಸ್ಪಿಯರ್ನ ಮೇಲೆ ಅವರು ಬರೆದಿರುವ ಪುಸ್ತಕ ಇದೆಯಲ್ಲ, ಅದು ಕನ್ನಡದಲ್ಲಿ ಒಂದು ಆಣಿಮುತ್ತು ಅಂತ ಹೇಳ್ಬೋದು. ಅದು ದೇವರು ವೈಚಾರಿಕವಾಗಿದ್ದು, ಅದು ಶೇಕ್ಸ್ಪಿಯರ್ನ ಬಗ್ಗೆ ಅವರು ಬಹಳ ಅದ್ಭುತವಾದ ಸ್ಟಡಿಯನ್ನು ಮಾಡಿದ್ದಾರೆ. ಮತ್ತು ಆಳವಾಗಿ ಪಾಠನೂ ಮಾಡಿದವರಲ್ಲ, ಆದ್ದರಿಂದ ತುಂಬ ಆಳವಾಗಿ ಬರೆದಿದ್ದಾರೆ. ಸಾಕ್ರೆಟಿಸಿನ ಬಗ್ಗೆ ಅವರು ತುಂಬ ಕೆಲಸ ಮಾಡಿದರು. ಈ ಥರ ಅವರು ವಿದೇಶೀಯದ ಸಾಹಿತ್ಯನ, ಇದು ವ್ಯಕ್ತಿಗಳ ಕುರಿತಾಗಲಿ ಸಾಹಿತ್ಯ ಕುರಿತಾಗಲಿ ಕನ್ನಡಕ್ಕೆ ಕೊಟ್ಟಿರೋದು ತುಂಬ ದೊಡ್ಡದು, ತುಂಬ ದೊಡ್ಡದು. ಆದರೆ ಏನಂತಂದರೆ ನಮ್ಗೆ ಏನಾಗಿದೆ ಅಂತಂದರೆ, ಈಗ ಏನು ಮೂರ್ತಿರಾಯರನ್ನ ನೀವು ಒಕ್ಕೆ ಒಳಗೆ ಹೋಗ್ಬಿಟ್ಟು ಏನು ಮೂರ್ತಿರಾಯರು ಯಾರು ಅಂದರೆ ಯಾರಿಗಾರು ಗೊತ್ತಾ? ಇಲ್ಲ. ಬೆಂಗಳೂರಿನಲ್ಲಿ ನೀವು ನಿಂತ್ಕೊಂಡು ಏನು ಮೂರ್ತಿರಾಯರು ಇದ್ರು ಅಂತ ಯಾರಿಗೆ ಹೇಳೋದು? ಏನು ಒಂದು ರಸ್ತೆಗೆ ಹೆಸರಿಟ್ಟಿದ್ದೀರಾ? ಅವ್ರವ್ರ ಹೆಸರನ್ನ ಅವರವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ವಾಟಾಳ್ ನಾಗರಾಜ್ ಇಂಥವರೆಲ್ಲ ನೀವು ಇಷ್ಟ, ಯಾರಿಗೆ ನಿಮ್ಮ ಮೇಷ್ಟ್ರ ಹೆಸರು ಹೇಳ್ರಿ, ನಿಮ್ಮ ವಂಶದ ಯಾರು ದೊಡ್ಡವ್ರ ಹೆಸರು ಹೇಳ್ರಿ, ನಿಮ್ಮ ಹೆಸರು ನೀವೇ. ಅಯ್ಯೋ, ಅದು ಭಾಳ ನನಗೆ ಮುಜುಗರ ಅಂತ ಅನ್ಸುತ್ತೆ. ಅವ್ರು ಇರ್ತಾರೆ ಎದುರುಗಡೆ, ಶ್ರೀಮತಿ ವಾಟಾಳ್ ನಾಗರಾಜು ಅಂತ ಬರ್ಸಿದ್ರಲ್ಲ, ನಾನು ಅಲ್ಲಿದ್ದಾಗ ಜನ ಎಲ್ಲ ಕ್ಯಾಕ್ರಸ್ ಉಗಿದಿ ಕೊನೆಗೆ ಶ್ರೀಮತಿ ಅಂತ ಬರೆಯಕ್ಕಿದ್ದೀನಿ, ಇನ್ವಿಟೇಷನ್ ಮದುವೆ ಆಹ್ವಾನ ಪತ್ರಿಕೆ ಅಲ್ರಿ ಅಂತ ಹೇಳಿ ಕೊನೆಗೆ ಶ್ರೀ ವಾಟಾಳ್ ನಾಗರಾಜ್ ಅಂತ ಬರೆದಿದ್ದಾರೆ. ಇಂಥ ಅವರು ಏನು ಮೂರ್ತಿರಾಯರನ್ನ ಎಲ್ಲಿ ನೆನೀತಾರೆ? ಅವ್ರು ಮಾಡಿರೋ ಕೊಡುಗೆ ಎಂಥದ್ದು, ಬಹಳ ನನಗೆ ಅದು ಬಹಳ ಇದು ಅಂತ ಅನ್ಸುತ್ತೆ. ಪರಿಷತ್ತನ್ನು ಕಟ್ಟಿದವರಲ್ಲ ಅವರು ಒಬ್ರು, ಅವರು ಉಪಾಧ್ಯಕ್ಷರಾಗಿದ್ದರು ಕೆಲವು ಕಾಲ, ಅಲ್ಲಿ ಪರಿಷತ್ನಲ್ಲಿದ್ದು ತುಂಬ ಕೆಲಸ ಮಾಡಿದ್ದಾರೆ. ಕನ್ನಡದ ಭಾಷೆಯ ದೃಷ್ಟಿಯಿಂದ ಅವರು ಇಂಗ್ಲೀಷ್ ಪ್ರೊಫೆಸರ್ ಆದರೂ ಕೂಡ ಏನು ಮೂರ್ತಿರಾಯರು ಕನ್ನಡವನ್ನು ಎತ್ತರಿಸಿದ್ದಾರೆ. ಯಾಕೆ ಅಂತಂದರೆ ಅವರ ವೈಚಾರಿಕ, ನೀವು ಹೇಳುವಾಗೆ ದೇವರು ಪುಸ್ತಕ ತಗೊಂಡ್ರೂ ಕೂಡ ಮೊದಲನೇ ಪೇಜ್ ತೆಗೆದ್ರೆ ನೀವು ಕೊನೆಯ ಪೇಜ್ವರೆಗೂ ಓದಿಸ್ಕೊಂಡು ಹೋಗುತ್ತೆ, ತಲೆ ಭಾರ ಅನ್ಸೋದೇ ಇಲ್ಲ. ಅನ್ಸೋದೇ ಇಲ್ಲ. ಒಣ ಹರಟೆ ಅಂತ ಅನ್ಸೋದಿಲ್ಲ, ಅದೂ ಇಲ್ಲ. ಅವರು ಒಣ ಹರಟೆಗಾರರು ಅಲ್ಲ. ಸೊ ಇಂಥ ಅವರ ಯಾವುದೋ ಒಂದು ಸಿದ್ಧಾಂತಕ್ಕಾಗಿ, ಅದರ ಪ್ರಸ್ತುತಿಗಾಗಿ ಈ ಪುಸ್ತಕವನ್ನ ಬರೆದಂಗೂ ಇಲ್ಲ. ಹೌದು. ಅದೇ ನಾನು ಏನು ಮೂರ್ತಿರಾಯರ ಬಗ್ಗೆ ಹೇಳ್ತಾ, ಏನು ಮೂರ್ತಿರಾಯರ ಕುಟುಂಬನೂ ಕೂಡ ನಾನು ಬಲ್ಲವನಾದ್ರಿಂದ ಒಂದು ಮಾತು ಹೇಳಬೇಕು. ಅವರೊಂದು ತೋಟ ತಗೊಂಡಿದ್ರು, ಎಲ್ಲೋ ತೀರ್ಥಹಳ್ಳಿ ಹತ್ರ ಯಾರ ಮಗ, ಅವರ ಮಗಳು, ಎಲ್ಲರೂ ಇವರೆಲ್ಲ ವಿದೇಶದಲ್ಲೇ ಇದ್ದವರು. ಅವ್ರು ಇಲ್ಲಿ ಬಂದು ಒಂದು ತೋಟ ತಗೊಂಡಿದ್ದಾಗ ಅವರ ಮಗಳು ದಾರಿನಲ್ಲಿ ಓಡಾಡುವಾಗ, ಆ ಕಾನನದಲ್ಲಿ, ಕಾಡಿನಲ್ಲಿ, ಅರಣ್ಯದಲ್ಲಿ ಅಲ್ಲೆಲ್ಲ ಓಡುವಾಗ ಒಬ್ಬ ಐರನ್ ಮಾಡುವ ಹುಡುಗನ ನೋಡಿ ಆ ಹುಡುಗಿ, ನಾನು ನಿನ್ನ ಮದುವೆ ಆಗಬೇಕು ಅಂತಿದ್ದೀನಿ, ನೀನು ನನ್ನ ಮದುವೆ ಆಗ್ತೀಯಾ? ಜಾತಿ ಇಲ್ಲ. ಇಲ್ಲಿ ಯಾರು ಇವರು ಪ್ರಸ್ತಾಪ ಮಾಡಿದಾರ? ಜಾತಿ ಸುಮ್ಮನೆ ಮನುವಾದ ಪುರೋಹಿತಶಾಹಿ ಎಂತೆಂಥದ್ದೋ ಏನೇನೋ ಹೇಳ್ತಾರೆ, ಅದೆಲ್ಲ ಹೇಳ್ತಾರಲ್ಲ. ಈ ಏನು ಮೂರ್ತಿರಾಯರು ಅಂತ ಅವ್ರ ಮನೆಯವ್ರ ಕೊಡುಗೆ ನೀವು ಗಮನಿಸಿದ್ದೀರಾ? ಆ ಹುಡುಗಿ, ನೀನು ಯಾಕೆ ಅಮ್ಮ, ನಾನು ಒಬ್ಬ ಬರೀ ಐರನ್ ಮಾಡೋ ಹುಡುಗ ನಾನು, ನೀವು ನಮ್ಗೆ ಗೊತ್ತಿರೋ ಹಾಗೆ ಏನು ಮೂರ್ತಿರಾಯರು ಬ್ರಾಹ್ಮಣರು. ಐರನ್ ಮಾಡೋ ಹುಡುಗರು ಅಂದರೆ ಏನಿರ್ತಾರೆ? ಡೋಬಿಗಳಿರ್ತಾರೆ, ನಮ್ಮಲ್ಲಿ ಮಡಿವಾಳ್ರು ಅಂತ. ಆ ಮಡಿವಾಳ್ರು, ಬೆಸ್ತರು ಎಲ್ಲ ಸರಿ, ಇವರೆಲ್ಲ. ಆ ಹುಡುಗಿ ಹೇಳ್ತೇನೆ, ಇಲ್ಲ ನೀನು ಕಷ್ಟಪಟ್ಟು ದಿನವೂ ಕಷ್ಟಪಟ್ಟು ದುಡಿದು ಬದುಕ್ತೀಯ. ಆ ಹುಡುಗಿ ಏನು ಮೂರ್ತಿರಾಯರ ಮೊಮ್ಮಗಳು ಈ ಮಾತಾಡಬೇಕು ಅಂದರೆ ಅವ್ರ ಮನೆಯ ಹೇಗಿರ್ಬೇಕು, ಸಂಸ್ಕಾರ ಹೇಗಿರಬೇಕು? ಏನೋ ದೊಡ್ಡ ಗಲಾಟೆ ಮಾಡಿದ್ರ ಅದೇನಾದ್ರು ಕ್ರಾಂತಿ ಆಗೋಯ್ತಾ? ಏನೂ ಇಲ್ವಲ್ಲ. ಇದು ಏನು ಮೂರ್ತಿರಾಯರ ನಿಲುವು ಅಂತ ನಾನು ಹೇಳ್ತಾ ಇರೋದು. ಮದುವೆ ಆದ್ರು
ಅವ್ರ ಮೊಮ್ಮಗಳು ಆ ಮಟ್ಟಕ್ಕೆ, ನನ್ನ ಮೊಮ್ಮಗಳು ತಯಾರಾಗಬೇಕಾದ್ರೆ ಅದು ನಂದೇನೋ ಒಂದು ಇರುತ್ತೆ, ಇರಬೇಕು. ಹೌದು, ನಮ್ಮ ಒಂದು ಏನೋ ಅಚ್ಚುಕಟ್ಟುತನ, ಶಿಸ್ತು, ಮಾತು, ಕತೆ, ನಡವಳಿಕೆ. ನಾವು ಈ ಥರ ನೀವು ಬಂದರೆ, ಅತಿಥಿಗಳು ಬಂದರೆ ಹೇಗೆ ನೋಡ್ಕೋಬೇಕು ಅನ್ನೋದು ನನ್ನ ಮಗಳಿಗೂ ಗೊತ್ತು, ನನ್ನ ಮೊಮ್ಮಗಳಿಗೂ ಗೊತ್ತು, ಅಲ್ಲಿ ಮಗನಿಗೂ ಗೊತ್ತು. ಅವ್ರು ಅದೇ ಹಾಗೆ ಮಾಡ್ತಾರೆ. ಅದು ಇಲ್ಲವೇ ಇಲ್ವಲ್ರಿ. ಯಾರೋ ಈಗ ಸುಮ್ಮನೆ ಅದು ಈಗಲೇ ಹೇಳೋದು ಬೇಡ, ನಾನು ಹೇಳೋದು, ಒಬ್ಬ ವ್ಯಕ್ತಿ ಅವ್ರು ಬಂತು ಅಂದರೆ ಎದ್ದು ಹೊಟ್ಟೋಗ್ಬಿಟ್ರೆ, ನೀವು ಬಂದರು ಅಂದರೆ ಮಕ್ಕಳನ್ನ ಅಥವಾ ಎಲ್ಲ ಅವ್ರವ್ರ ಪಾಡಿಗೆ ಹೊಟ್ಟೋಗ್ಬಿಡ್ತು ಅಂದರೆ ಏನು ಇದು, ನಾನೇನು ಒಬ್ಬ ಇವನಾ ಅಥವಾ ನನ್ನಂಥವನು ಯಾವನೇ ಆದರೂ ತಪ್ಪು. ಕುಟುಂಬ ಎಲ್ಲ ಸೇರಿ ಇದು ಯಾವುದೇ ವಿಷಯದಲ್ಲೂ ಅವ್ರು ಮಾಡುವಾಗ ನಾವು ಹಾಗೆ ಇರಬೇಕು. ಹೌದು, ಅವ್ರದ್ದೇನು ಅವ್ರ ಕಡೆಯವ್ರು ಯಾರೋ ಬರ್ತಾರೆ, ಸ್ನೇಹಿತರು ಬರ್ತಾರೆ, ಗೆಳೆಯರು ಬರ್ತಾರೆ, ಏನೋ ಬರ್ತಾರೆ, ನಾವು ಹಾಗೆ ಅವ್ರನ್ನ ಆಧರಿಸ್ಬೇಕು, ನಾವು ಅವರಿಗೆ ಸರಿದೋಡಾಗಿರಬೇಕು. ಇಲ್ಲ ಈ ಥರ ಇಲ್ಲ. ಇವಾಗ ಮಾನವೀಯ ಸಂಬಂಧಗಳು ಹೋಗಿದೆ. ಮಾನವೀಯ ಸಂಬಂಧಗಳಿಗೋಸ್ಕರವೇ ಮೌಲ್ಯಗಳು ಅಂತ ಎಂಥದ್ದು ಒಂದು ಅದಕ್ಕೇನೋ ಒಂದಿದೆ. ಸತ್ಯ ಮತ್ತು ಇದು ಏನು ಮುಡ್ತೀರಾ ಇರೋ ಅದ್ಭುತವಾಗಿ ಬರೆದಿದ್ದಾರೆ. ಮಾನವೀಯ ಸಂಬಂಧಗಳಿಗೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡವರಲ್ಲಿ ಏನು ಮೂರ್ತಿರಾಯರು ಅಗ್ರಗಣ್ಯರು ಅನ್ನೋದ್ರಲ್ಲಿ ನನಗೆ ಯಾವ ಇದೂ ಇಲ್ಲ. ನಾನು ಅವ್ರ ಜೊತೆ ಬಹಳ ಇದ್ದೀನಿ. ಸರಳ ಜೀವಿ, ಯಾವ ಡೋಂಗಿತನ ಇರಲಿಲ್ಲ, ಆಮೇಲೆ ಯಾವ ಇದೂ ಇರಲಿಲ್ಲ, ಎಂಥದ್ದು ಉಡಾಫೆ ಮಾತುಗಳಿಲ್ಲ, ಅಥವಾ ನನ್ನಿಂದ ಏನೋ ಕ್ರಾಂತಿ ಆಗಿಬಿಡುತ್ತೆ ಅಂತಲೂ ಅವರು ಯಾವತ್ತೂ ಭ್ರಮಿಸಿರಲಿಲ್ಲ. ಏನೂ ಇಲ್ಲ, ಕೊಟ್ಬಿಟ್ಟು ಹೋಗಿದ್ದಾರೆ. ಆ ಕೊಡುಗೆ ದೊಡ್ಡದು ಅನ್ನೋದನ್ನು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ನಮ್ಮ ಅಕಾಡೆಮಿಕ್ ಆದಂಥ ವ್ಯಾವಹಾರಿಕ ಜಗತ್ತಿನಲ್ಲಿ ಅವರಿಗೆ ಸಿಗಬೇಕಾದ ಮಾನ್ಯತೆ, ಪಂಪ ಪ್ರಶಸ್ತಿ ಬಂದಿದೆ. ಈ ದೇವರನಿಗೆ ಪಂಪ ಪ್ರಶಸ್ತಿ ಬಂದಿರೋದು, ಅದನ್ನು ಇಟ್ಕೊಂಡು. ಆಮೇಲೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಅವರು. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡು ಕೂಡ ಅವರಿಗೆ ಬಂದಿದೆ. ಆ ದೃಷ್ಟಿಯಿಂದ ಅವರಿಗೆ ಅನ್ಯಾಯ ಆಗಿಲ್ಲ ಅಂತ ನಾನು ಅನ್ಕೋತೀನಿ. ಯಾವುದೇ ದೃಷ್ಟಿಯಿಂದನೂ ಏನು ಮೂರ್ತಿರಾಯರನ್ನ ಸರಿಯಾದ ಕಾಲದಲ್ಲಿ ಸರಿಯಾದ ರೀತಿಯಲ್ಲೇ ಗುರುತಿಸಿದ್ದಾರೆ. ಮತ್ತು ಅವರು ತುಂಬ ವಿಳಂಬವಾಗೇ ಬರೆದಿದ್ದರಿಂದ 60ರ ನಂತರ ಇನ್ನೂ 40 ವರ್ಷ ಬದುಕಿದ್ರಲ್ಲಪ್ಪ. ಆದ್ದರಿಂದ ಅವರಿಗೆ ನಿಧಾನವಾಗಿಯೇ ಇಳಿ ವಯಸ್ಸಿನಲ್ಲಿ ಅವರಿಗೆ ಅದು ಬರ್ತಾ ಇತ್ತು ಅಂತ ನಾನು ಅನ್ಕೋತೀನಿ. ಅವರು ಏನು ಕೊರಗದವರಲ್ಲ. ಬರವಣಿಗೆ ಎಷ್ಟು ಮಾಡ್ಬೋದು ಅಷ್ಟು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದರಲ್ಲಿ ಏನೂ ಇಲ್ಲ. ಹೇಳಿದಲ್ಲ, ಶೇಕ್ಸ್ಪಿಯರ್ ಬಗ್ಗೆ ಆಗಲಿ, ದೇವರು ಆಗಲಿ, ಸಾಕ್ರಟಿಸನ್ ಬಗ್ಗೆ ಆಗಲಿ, ಈ ಥರದ್ದೆಲ್ಲ ಅವರು ಮಾಡಿರೋದು ನಾವು ಮುಂದೆ ಇನ್ನೂ ಗಂಭೀರವಾಗಿ ಅಧ್ಯಯನ ಮಾಡುವುದೇ ಅವ್ರಿಗೆ ನಾವು ಕೊಡಬೇಕಾದ ಕೊಡುಗೆ, ಗೌರವ ಅಷ್ಟೇ.